14 ಮುಗಿದೈತದು ಇಲ್ಲೂ ನೀವು ತನಿಖೆ ಮಾಡಿ ಈಗೇನು ದೋಷಾರೋಪ ಪಟ್ಟಿ ಸಲ್ಲಿಸೋದು ಅದು ಮತ್ತೆ ಆವಾಜ್ ಮಾಡಿ ಭ್ರಷ್ಟದಾರ ಅಂತ ಹೇಳುವಂಥದ್ದು. ಅದರೊಳಗೆ ಕೊನೆಯದಾಗ ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ಏನು ರವಿಶಂಕರ್ ಪ್ರಸಾದ್ ಹೆಸರು ಕೇಳಿದಿರಿ BJP ಅವರವರು ಅವರಿದ್ದಂಥವ್ರ ಒಂದು ಆರೋಪ ಮಾಡ್ತಾರೆ ನಮ್ಮ ಲಾಲು ಅವ್ರ ಮೇಲೆ. ಮೇವು ತಿನ್ನುವುದು, ಮೇವು ಹಗರಣ, ಡಾಂಬರು ಕುಡಿಯುವುದು ಮತ್ತು ಬಡವರ ಭೂಮಿಯನ್ನು ಕಬಳಿಸುವುದು RJD ಸರ್ಕಾರದ ಮಾದರಿಯಾಗಿದೆ. ಇದು ಬರೀ ಇಂಥ ಮೇವು ತಿನ್ನೋದು, ಡಾಂಬರ ಕುಡಿಯೋದು ಇಂಥ ಕೆಲಸದಪ್ಪ ಬರೀ ಹಾಗೆಲ್ಲ ಮಾಡ್ತಾರೆ ಹೇಳ್ತಾ ಇದ್ದಾರೆ ಅವರು. ಅದೇ ಕಾಲಕ್ಕೆ ದೇಶ ಉದ್ಯೋಗ ಭರವಸೆಯನ್ನು ನಂಬಬೇಡಿ, ನಂಬಿದರೆ ನಿಮ್ಮ ಭೂಮಿ ಕಳೆದುಕೊಳ್ಳುತ್ತೀರಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಅಂದ್ರೆ ಕರೆಕ್ಟಾಗಿ ಸೂಟ್ ಆಗುವಾಗ ಇಲೆಕ್ಷನ್ದಲ್ಲಿ ಭ್ರಷ್ಟದಾರ ಮತ್ತೊಮ್ಮೆ ಪ್ರೂವ್ ಮಾಡುವಂಥದ್ದು ಅಧಿಕಾರದಲ್ಲೇ ಈಗಿಲ್ಲ. ಈ ಕಳೆದ 25 ವರ್ಷದಿಂದ 20 ವರ್ಷಗಳಿಂದ ಆಡ್ತಾ ಬಂದಿದ್ದಾರೆ ನಿತೀಶ್ ಅವರು. ಹಿಂದಿನ ಹಗರಣ ಇವತ್ತು ತೊಗೊಂಡು ಬಂದ ಆದಷ್ಟು ಈ ಒಂದು ಏನಪ್ಪ ಅಂತಂದ್ರೆ ಲಾಲೂರ ಒಂದು ಸಾಮ್ರಾಜ್ಯ ಮರಳಿ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಿದ್ದಾರೆ. ಮಾಡಲಿ, ಎಲೆಕ್ಷನ್ದೆಲ್ಲ ಕಾಮನ್ ಇವೆಲ್ಲ. ಅದು ಜನ ಅಲ್ಲಿ ಬುದ್ಧಿವಂತರಿದ್ದಾರೆ, ಒಳ್ಳೆಯ ನಿರ್ಧಾರ ಹೋಗ್ಬೋದು ಬಿಹಾರಿಗಳು. ಯಾಕಂದ್ರೆ ನಿರುದ್ಯೋಗ ಇಡೀ ದೇಶದ ಹೆಚ್ಚದ, ಬಡತನದಲ್ಲಿ ಹೆಚ್ಚದ ಅನ್ನೋದನ್ನು ನಾವು ಬಿಡಿಸಿಡ್ಬೇಕಾದ್ರೆ ಜನ ಎಚ್ಚರಗೊಳ್ಬೇಕು, ಏನಾಗ್ತಾರೆ ಆಗಲಿ ಅಂತ ಹೇಳ್ತಾ ಲಾಲು ಅವರ ಬಳಗ ಹೇಳ್ತದನೋ ನಿತೀಶ್ ಮತ್ತು ಮೋದಿ ಅವ್ರ ಬಳಗ ಹೇಳ್ತಾನೋ ನೋಡೋಣ. ಬಳಗ ಯಾವ್ದು ಗೆದ್ದರೂ ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋದು ಒಂದೇ ಉದ್ದೇಶ. ಆದರೆ ಆರೋಪಗಳು ಮಾತ್ರ ಒಂದರಿಂದ ಒಂದು ನಮ್ಮ ಲಾಲು ಪ್ರಸಾದ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರಿಗೂ ಆಗ್ತಿತ್ತು ಮೊದಲು, ಏನು ಕಡಿಮೆ ಆಗ್ಯದ, ನೋಡು ನಿನ್ನ ಆಗ್ತದೆ ಅಂತೇಳಿ ಹೇಳ್ತಾ ಇದು ಬಿಹಾರದ ಚುನಾವಣೆ ಚರ್ಚೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಟ್ಟು. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.